ಸರ್ ಈಗ ಉದ್ಯೋಗ ಮೇಳ ನಡೀತಾ ಇದೆ ಬಿಜಾಪುರದಲ್ಲಿ ಸಾಕಷ್ಟು ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಎಷ್ಟು ಜನ ಸೆಲೆಕ್ಟ್ ಆಗಿ ಆಫರ್ ಲೆಟರ್ ಕೂಡ ತಗೊಂಡಿದ್ದಾರೆ. ಹೇಗೆ ಅನ್ಸುತ್ತೆ ಸರ್? ನೋಡಿ, ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಈ ಉದ್ಯೋಗ ಮೇಳ ಆಗಿದೆ. ನಿಗಮದ ಅಧ್ಯಕ್ಷರು ಕಾಂತಾನಾಯಕ್ ಅವರು ಕೂಡ ವಿಜಯಪುರ ಜಿಲ್ಲೆದವರು ಭಾಳಷ್ಟು ಆಸಕ್ತಿಯನ್ನು ತಿಳ್ಕೊಂಡು ಅನೇಕ ತಿಂಗಳದಿಂದ ಅವರು ಅದನ್ನು ಮಾಡಬೇಕು ಅಂಥೇಳಿ ನಮ್ಮ ಜಿಲ್ಲೆಗೆ ಏನಾದರೂ ಸ್ವಲ್ಪ ಕಾಣಿಕೆ ಕೊಡಬೇಕು ಅಂತ ತಿಳ್ಕೊಂಡು ಮಾಡ್ತಾಯಿದ್ರು. ಇವತ್ತು ನಮ್ಮ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ರು, ಇವತ್ತು ವೈದ್ಯಕೀಯ ಶಿಕ್ಷಕರು ಹಾಗೂ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು ಅವರು ಬಂದು ಎಲ್ಲರಿಗೂ ಭಾಳ ಇನ್ಸ್ಪೈರಿಂಗ್ ಮಾತುಗಳು ಹೇಳಿದ್ರೆ 25,000 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಇವತ್ತು ಭಾಳಷ್ಟು ಜನರಿಗೆ ಅವಕಾಶನೂ ಕೂಡ ಸಿಗ್ತದೆ ಮತ್ತು ಅವಕಾಶ ಸಿಗಲಾರ್ದವ್ರು ಕೂಡ ನಿರಾಶೆ ಆಗುವಂಥದ್ದು ಬೇಡ. ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಸಚಿವರು ಹೇಳಿದ್ದಾರೆ, ಅವ್ರಿಗೆ ಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗ್ ಮಾಡೋ ಮೂಲಕ ಅವ್ರಿಗೆ ಮುಂದೆ ಇರುವಂಥ ದಿವಸಗಳಲ್ಲಿ ಅವ್ರಿಗೆ ಅವಕಾಶವನ್ನು ಕೂಡ ಕೊಡ್ತೀವಿ. ಭಾಳ ಸಂತೋಷವಾಗಿದೆ, ಭಾಳ ಯಶಸ್ವಿಯಾದಂಥ ಒಂದು ಸಮಾವೇಶ ಅದು. ಈಗ ಸೆಲೆಕ್ಟ್ ಆದವರಿಗೆ ಉದ್ಯೋಗ ಮೇಳಕ್ಕೆ ಬಂದವರಿಗೆ ಎಷ್ಟೋ ಜನಕ್ಕೆ ಒಳ್ಳೆ ಸ್ಪೀಚ್ ಅನ್ನ ಕೊಟ್ರಿ, ಒಂದು ಒಳ್ಳೆ ಪ್ರೋತ್ಸಾಹವನ್ನು ತುಂಬಿದ್ರಿ. ನಿಶ್ಚಿತವಾಗಿಯೂ ಕೊಡಲೇಬೇಕು ಅಂತಂದು ಸಹ ನಮ್ಮಲ್ಲಿ ಭಾರತ ದೇಶ ನಾನು ಈಗಾಗಲೇ ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಇದ್ದಂಥ ದೇಶ ಇವತ್ತಿನ ದಿವಸ. ಬೇರೆ ದೇಶಗಳೆಲ್ಲ ಏಜಿಂಗ್ ಪಾಪ್ಯುಲೇಷನ್ಸ್ ಇದ್ದಾವೆ. ಹೀಗಾಗಿ ಆ ಒಂದು ಇದನ್ನು ನಾವು ಇವತ್ತು ಶಕ್ತಿಯನ್ನು ತುಂಬಬೇಕು. ಆ ದಿಶೆಯಲ್ಲಿ ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿವಸ. ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಜಾಬ್ ಕ್ರಿಯೇಷನ್ ಆಗಲಿ ಭಾಳ ಇಂಪಾರ್ಟೆಂಟ್ ಇದೆ. ಆ ಒಂದು ಕಂಪ್ನಿಗಳು ಒಂದೇ ಕಡೆ ಇದ್ದು ಎಷ್ಟು ಜನ ನಿರುದ್ಯೋಗಿಗಳು ಇಲ್ಲ, ಇದು ಮಾಡಿರ್ತಕ್ಕಂಥ ಉದ್ದೇಶನೇ ಇವತ್ತು ನಮ್ಮ ಉದ್ಯೋಗ ಆಕಾಂಕ್ಷಿಗಳಿಗೆ ಮತ್ತು ಉದ್ಯೋಗ ಕೊಡ್ತಕ್ಕಂಥವ್ರಿಗೆ ಒಂದೇ ಪ್ಲ್ಯಾಟ್ಫಾರ್ಮ್ ಮೇಲೆ ತರಬೇಕಂತಿತ್ತು. ಹಾಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಇದು ಯಶಸ್ವಿಯಾಗಿದೆ. ಥ್ಯಾಂಕ್ ಯು.